My dear students, welcome to my YouTube channel Wise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮೂಲ ಪರಿಕಲ್ಪನೆಗಳ ಪರಿಚಯ ಎಂಬ ವಿಷಯದ ಬಗ್ಗೆ 5 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೇನೆ. ಭಾಳಷ್ಟು ವಿದ್ಯಾರ್ಥಿಗಳು MCQಗಳನ್ನು ಮತ್ತು 2 ಮಾರ್ಕ್ಸ್ ಕ್ವೆಶ್ಚನ್ಗಳನ್ನು ನೋಡಿ 5 ಅಂಕಗಳ ಪ್ರಶ್ನೆಗಳನ್ನು ನೀವು ಹಾಕಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಕೊಂಡಿದ್ದಾವೆ. ಅದಕ್ಕೋಸ್ಕರ ನಾನು 5 ಅಂಕಗಳ ಒಂದು ವಿಡಿಯೋನ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಇದು ಬಹಳ ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥದ್ದು, ಬಹಳ ಈಸಿ ಆಗಿರ್ತಕ್ಕಂಥ ಪಾಯಿಂಟ್ ವೈಸ್ ನೋಟ್ಸನ್ನು ನಾನು ಇಲ್ಲಿ ನಿಮಗೆ ಲಭ್ಯ ಮಾಡ್ತಾಯಿದ್ದೀನಿ. ಈ ಒಂದು ಪಾಯಿಂಟ್ ವೈಸ್ ಆನ್ಸರ್ಗಳನ್ನು ನೋಡಿಕೊಂಡು ನೀವು ನಿಮ್ಮ ಸ್ಕೋರನ್ನು ಹೈ ಮಾಡ್ಕೋಬೋದು, ಹೆಚ್ಚು ಮಾಡ್ಕೋಬೋದು. ವಿತೌಟ್ ವೇಸ್ಟಿಂಗ್ ಟೈಮ್ ನಾವೇನು ಮಾಡೋಣ, ಇಲ್ಲಿ ಪ್ರಶ್ನೆ 1ಕ್ಕೆ ಹೋಗೋಣ. ಟೋಟಲ್ ಆಗಿ ನಾನು ಇಲ್ಲಿ 4 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. 5 ಅಂಕಗಳ 4 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಪ್ರಶ್ನೆ 1 ನೋಡಿ, NCF 2005 ಶೈಕ್ಷಣಿಕ ಗುರಿಗಳನ್ನು ವಿವರಿಸಿ ಅಂತ ಇದೆ. NCF 2005ನಲ್ಲಿ ಶೈಕ್ಷಣಿಕ ಗುರಿಗಳು ಏನಾಗಿತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ನೀವು ಇಂತಹ 5 ಅಂಕಗಳ ಪ್ರಶ್ನೆಗಳು ಬಂದಾಗ ಏನು ಮಾಡಬೇಕಾಗುತ್ತೆ, ಪೀಠಿಕೆ, ಆಮೇಲೆ ವಿವರಣೆ ಕೊಡಬೇಕು, ಆಮೇಲೆ ಉಪಸಂಹಾರ ಕನ್ಕ್ಲೂಷನ್ನ ನೀಡಬೇಕಾಗುತ್ತೆ. ಹೀಗೆ ಮಾಡಿದಾಗ ನಿಮಗೇನಾಗುತ್ತೆ, ಹೆಚ್ಚು ಅಂಕಗಳು ಲಭ್ಯ ಆಗುತ್ತೆ. ನೋಡಿ, ಇಲ್ಲಿ ಪೀಠಿಕೆ ಕೊಟ್ಟಿದ್ದೀನಿ ನಾನು. ರಾಷ್ಟ್ರೀಯ ಪಠ್ಯ ಚೌಕಟ್ಟು ಅಂತ ನಾವು ಹೇಳ್ತೀವಿ. NCF ಅಂದರೆ 2005 ಭಾರತೀಯ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಏನಾಯ್ತದು ರೂಪಿಸಲಾಯಿತು. ನಮ್ಮ ದೇಶದ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ NCF ಏನಾಗಿದೆ ರೂಪಿಸಲಾಗಿದೆ. ಮಕ್ಕಳ ಕೇಂದ್ರಿತ, ಚಟುವಟಿಕೆ ಆಧಾರಿತ ಹಾಗೂ ಮೌಲ್ಯ ಆಧಾರಿತ ಶಿಕ್ಷಣಕ್ಕೆ ಇದು ಹೆಚ್ಚಿನ ಒತ್ತು ನೀಡುತ್ತದೆ. ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ? ಮಕ್ಕಳ ಕೇಂದ್ರಿತ, ಚಟುವಟಿಕೆ ಆಧಾರಿತ ಮತ್ತು ಮೌಲ್ಯ ಆಧಾರಿತ ಶಿಕ್ಷಣಕ್ಕೆ ಇದು ಏನು ಮಾಡುತ್ತೆ, ಹೆಚ್ಚಿನ ಒತ್ತನ್ನು ನೀಡುತ್ತೆ. ಇದು ನಾವು ಪೀಠಿಗೆಯಾಗಿ ತೊಗೊಂಡ್ವಿ. ಇಲ್ಲಿ ನಾವು ಉತ್ತರವನ್ನು ಹೇಳ್ತಾ ಇದ್ದೀವಿ, ಎಕ್ಸ್ಪ್ಲನೇಷನ್ ಟೈಪು. ನೋಡಿ, ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ ನಾನು. ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸುವಿಕೆ, ಇದು NCF 2005 ಮೊದಲ ಗುರಿಗಳು ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಇದೇನು ಮಾಡುತ್ತೆ, ಬೆಳೆಸುತ್ತೆ ಅಂತಕ್ಕಂಥದ್ದು. ಅದು ಸಮಾನತೆ ಆಗಿರ್ಬೋದು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಗೌರವದ ಮೌಲ್ಯಗಳನ್ನು ಬೆಳೆಸುವುದು ಇದರ ಮುಖ್ಯ ಏನಾಗಿದೆ, ಗುರಿಯಾಗಿದೆ. ಅಂದರೆ ಪ್ರಜಾಪ್ರಭುತ್ವ ಮೌಲ್ಯಗಳ ಬೆಳೆಸುವಿಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು NCF 2005 ಗುರಿಯಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ ಸಮಾನತೆ ಬರುತ್ತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಗೌರವದ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದಾಗುತ್ತೆ. ಸೆಕೆಂಡ್ ಪಾಯಿಂಟ್, ಸ್ವತಂತ್ರ ಚಿಂತನೆಗೆ ಉತ್ತೇಜನ. ಸ್ವತಂತ್ರವಾಗಿ ಚಿಂತನೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಅಂದರೆ ವಿಮರ್ಶಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು. ಮಕ್ಕಳಲ್ಲಿ ಎಂತಹ ಚಿಂತನೆ ಬರಬೇಕು ಅಂದರೆ ಸ್ವತಂತ್ರವಾದಂತಹ ಚಿಂತನೆ ಬರಬೇಕು. ಅಂದರೆ ವಿಮರ್ಶಾತ್ಮಕವಾದಂತಹ ಕ್ರಿಟಿಕಲ್ ಥಿಂಕಿಂಗ್ ಅಂತ ನಾವೇನು ಯೋಚನೆ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ವಿಮರ್ಶಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅದನ್ನು ಬೆಳೆಸಬೇಕು ಅಂತಕ್ಕಂಥ ಗುರಿಯನ್ನು ಇದು ಹೊಂದಿದೆ. ಮತ್ತು ಥರ್ಡ್ ಒನ್, ಇತರರ ಭಾವನೆಗಳಿಗೆ ಸ್ಪಂದನೆ. ನೋಡಿ, ಮಕ್ಕಳು ಏನು ಮಾಡಬೇಕು ಅಂದರೆ ಇತರರ ಭಾವನೆಗಳಿಗೆ ಏನು ಮಾಡಬೇಕು, ಸ್ಪಂದನೆ ಮಾಡಬೇಕಾಗತ್ತೆ. ಅಂದರೆ ಸಹಾನುಭೂತಿಯನ್ನು ಬೆಳೆಸಬೇಕು ಮಕ್ಕಳಲ್ಲಿ. ಮಾನವೀಯ ಮೌಲ್ಯಗಳನ್ನು ಏನು ಮಾಡಬೇಕಾಗತ್ತೆ, ಮಕ್ಕಳಲ್ಲಿ ಬೆಳೆಸುವಂತಹ ಒಂದು ಕೆಲಸ ಅಥವಾ ಗುರಿ NCF 2005 ಹೊಂದಿದೆ ಅಂತಕ್ಕಂಥದ್ದು. 4ನೇ ಪಾಯಿಂಟು, ಸೃಜನಾತ್ಮಕತೆ ಮತ್ತು ನಮ್ಯತೆ. ಇದು ಎರಡೂ ಕೂಡ ಇಟ್ಕೋಬೇಕು ಅಥವಾ ಬೆಳೆಸಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ಅಂದರೆ ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ತಕ್ಕಂಥದ್ದು. ಅಂದರೆ ಕ್ರಿಯೇಟಿವಿಟಿ ಅಥವಾ ನವೀನತೆ, ನಮ್ಯತೆಯನ್ನು ಬೆಳೆಸಬೇಕು ಅಂತಕ್ಕಂಥದ್ದನ್ನು ಇದು ಹೇಳ್ಕೊಡುತ್ತೆ. ಅಂದರೆ ಮಕ್ಕಳು ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸುವಂತಹ ಒಂದು ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದು. 5ನೇ ಪಾಯಿಂಟು, ಸಾಮಾಜಿಕ ಹಾಗೂ ಆರ್ಥಿಕ ಜೀವನದಲ್ಲಿ ಭಾಗವಹಿಸುವಿಕೆ. ಅಂದರೆ ಸಮಾಜದ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸಲು ಸಿದ್ಧಗೊಳಿಸುವುದು. ಅಂದರೆ ಮಕ್ಕಳಿಗೆ ಸಮಾಜದ ಅಭಿವೃದ್ಧಿಯಲ್ಲಿ ಸಕ್ರಿಯವಾದಂತಹ ಪಾತ್ರವನ್ನು ವಹಿಸೋದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಸಿದ್ಧತೆಯನ್ನು ಮಾಡಿಸ್ಬೇಕಾಗತ್ತೆ, ಸಿದ್ಧಗೊಳಿಸ್ಬೇಕಾಗತ್ತೆ, ಮಕ್ಕಳಿಗೆ ಅವು ಸಿದ್ಧಗೊಳ್ಳಬೇಕಾಗತ್ತೆ.
ಸೊ ಇದು ಕೂಡ ಇದು NCF 2005ನ ಗುರಿಯಾಗಿದೆ. ಪಾಯಿಂಟ್ ನಂಬರ್ 6, ಸೌಂದರ್ಯ ಪ್ರಜ್ಞೆ ಮತ್ತು ಕಲಾ ಪ್ರೇಮನ ಬೆಳೆಸ್ತಕ್ಕಂಥದ್ದು. ಅಂದರೆ ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಬಗ್ಗೆ ಮೆಚ್ಚುಗೆ, ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಬೆಳಿಬೇಕು ಅಂತಕ್ಕಂಥದ್ದು. ಮಕ್ಕಳಲ್ಲಿ ಕಲೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಮೆಚ್ಚುಗೆಯನ್ನು ಬೆಳೆಸ್ತಕ್ಕಂಥದ್ದು. ಅಂದರೆ ಆ ಮಕ್ಕಳು ಕಲೆಯನ್ನು ಇಷ್ಟಪಡಬೇಕು, ಸಾಹಿತ್ಯವನ್ನು ಇಷ್ಟಪಡಬೇಕು, ಸಂಸ್ಕೃತಿಯನ್ನು ಇಷ್ಟಪಡಬೇಕು, ಪ್ರಶಂಸೆ ಮಾಡಬೇಕು. ಆ ಲೆವೆಲಲ್ಲಿ ಮಕ್ಕಳನ್ನು ನಾವೇನು ಮಾಡಬೇಕು, ಬೆಳೆಸಬೇಕು ಅಂತಕ್ಕಂಥದ್ದು. ಇಷ್ಟು 6 ಪಾಯಿಂಟ್ಸನ್ನು ನೀವು ಹಾಕಬೇಕಾಗತ್ತೆ. ಮತ್ತು ಕೊನೆಯಲ್ಲಿ ನೋಡಿ ಉಪಸಂಹಾರ ಕೊಡಬೇಕಾಗತ್ತೆ. NCF 2005 ವಿದ್ಯಾರ್ಥಿಗಳನ್ನು ಕೇವಲ ಪರೀಕ್ಷೆಗಾಗಿ ಅಲ್ಲ, ಉತ್ತಮ ವ್ಯಕ್ತಿತ್ವ, ಸಾಮಾಜಿಕ ಜವಾಬ್ದಾರಿ ಮತ್ತು ಜೀವನ ಕೌಶಲ್ಯಗಳನ್ನು ಹೊಂದಿದ ನಾಗರಿಕರನ್ನಾಗಿ ರೂಪಿಸುವುದೇ ಅದರ ಮುಖ್ಯ ಗುರಿಯಾಗಿದೆ. ಅಂದರೆ NCF 2005 ಕೇವಲ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ಗಲ್ಲ, ಆ ಸ್ಟೂಡೆಂಟಲ್ಲಿ ಉತ್ತಮವಾದಂಥ ವ್ಯಕ್ತಿತ್ವ ಡೆವಲಪ್ ಆಗಬೇಕು, ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ಅಂತ ನಾವೇನು ಹೇಳ್ತೀವಿ ಅದು ಬೆಳಿಬೇಕು, ಜೀವನ ಕೌಶಲ್ಯಗಳನ್ನು ಹೊಂದಿದ ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದು ಅಥವಾ ರೂಪಿಸ್ತಕ್ಕಂಥ ಮುಖ್ಯ ಗುರಿ ಅಂತಕ್ಕಂಥ ಮಾತನ್ನು ನಾವು ಉಪಸಂಹಾರದಲ್ಲಿ ಹೇಳಿ ಮುಗಿಸ್ಬೋದು. ಇಷ್ಟನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ನಿಮಗೆ ಖಂಡಿತ ಏನಾಗುತ್ತೆ, 5 ಅಂಕ ಸಿಗುತ್ತೆ. NCF 2005ಗೆ ಅದರ ಗುರಿಗಳನ್ನು ಕೇಳಿದಾಗ ಇಷ್ಟು ಅಂಶಗಳನ್ನು ನೀವು ಹಾಕಬೇಕಾಗತ್ತೆ. ಪ್ರಶ್ನೆ 2ಕ್ಕೆ ಹೋಗೋಣ. ಇಲ್ಲಿ ನೋಡಿ, NCF TE ಅಂತಕ್ಕಂಥದ್ದಿದೆ 2009. ಇದರ ಪ್ರಮುಖ ಉದ್ದೇಶಗಳೇನು ವಿವರಿಸಿ ಅಂತ. NCF TE ಅಂದರೆ ಅರ್ಥ ಕನ್ನಡದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪಠ್ಯ ಚೌಕಟ್ಟು ಅಂತ ಹೇಳ್ಬಿಟ್ಟು. ಇದು 2009 ಬಂತು. ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ರೂಪಿಸಲು ಸಿದ್ಧಪಡಿಸಲಾದ ಮಾರ್ಗದರ್ಶಿ ದಾಖಲೆ ಇದು. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪಠ್ಯ ಚೌಕಟ್ಟು 2009 ಏನಿದೆ, ಇದು ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ರೂಪಿಸಲು ಸಿದ್ಧಪಡಿಸಲಾದಂತಹ ಮಾರ್ಗದರ್ಶಿ ದಾಖಲೆ. ಇದನ್ನು ನಾವು ಪೀಠಿಕೆಯಲ್ಲಿ ಹಾಕೋಣ. ಪೀಠಿಕೆಯಲ್ಲಿ 1, 2 or 3 ಸೆಂಟೆನ್ಸನ್ನು ನಾವು ಬರೀಲೇಬೇಕು. ಯಾಕೆ ಅಂತ ಹೇಳಿದ್ರೆ ಉತ್ತಮ ಅಂಕಗಳು ನಮಗೆ ಲಭ್ಯ ಆಗುತ್ತೆ, ಎಸ್ಪೆಷಲಿ 5 ಅಂಕಗಳ ಪ್ರಶ್ನೆಗಳಿಗೆ. ಈಗ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪಠ್ಯ ಚೌಕಟ್ಟು ಏನಕ್ಕೆ ಸಿದ್ಧಪಡಿಸಲಾಯಿತು ಅಂತಕ್ಕಂಥದ್ದು ಗೊತ್ತಾಯಿತು. ಉತ್ತಮ ಗುಣಮಟ್ಟದ ಶಿಕ್ಷಕರನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಇದು ಸಿದ್ಧ ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ಏನು ಅಂತಕ್ಕಂಥದ್ದು ಪ್ರಶ್ನೆ. ಮುಖ್ಯ ಉದ್ದೇಶ ಮಕ್ಕಳನ್ನು ಅರ್ಥ ಮಾಡ್ಕೋಬೇಕಿಲ್ಲಿ. ಮುಖ್ಯ ಉದ್ದೇಶ ಏನು, ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು. ಮಕ್ಕಳನ್ನು ಅಂದರೆ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಅರ್ಥ ಮಾಡಿಕೊಳ್ಳುವುದು ಮತ್ತು ಅರ್ಥಪೂರ್ಣ ಹಾಗೂ ಸಂತಸದಾಯಕ ಕಲಿಕೆಗೆ ಅವಕಾಶ ಕಲ್ಪಿಸುವುದು. ಮೀನಿಂಗ್ಫುಲ್ ಆಗಿರ್ತಕ್ಕಂಥ, ಜಾಯ್ಫುಲ್ ಆಗಿರ್ತಕ್ಕಂಥ ಲರ್ನಿಂಗ್ಗೆ ಏನು ಮಾಡಬೇಕು, ಅವಕಾಶವನ್ನು ಕೊಡಬೇಕು ಅಂತ. ಅರ್ಥಪೂರ್ಣ, ಸಂತಸದಾಯಕ ಕಲಿಕೆ ಅವಕಾಶ ಕಲ್ಪಿಸಿದ್ರೆ ವಿದ್ಯಾರ್ಥಿಗಳು ತಾವೇ ಶಾಲೆಗೆ ಬಂದು ಕಲಿಕೆ ಏನಾಗುತ್ತೆ, ಸುಗಮ ಆಗುತ್ತೆ ಅಂತಕ್ಕಂಥದ್ದು. 3rd ಒನ್, ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳ ವಿಮರ್ಶಾತ್ಮಕ ಅಧ್ಯಯನ ಆಗಬೇಕು ಅಂತ ಹೇಳ್ಬಿಟ್ಟು. ಪಠ್ಯಕ್ರಮದ ಬಗ್ಗೆ, ಪಠ್ಯಪುಸ್ತಕಗಳ ಬಗ್ಗೆ ವಿಮರ್ಶಾತ್ಮಕವಾಗಿ, ಕ್ರಿಟಿಕಲ್ ಆಗಿ ಸ್ಟಡಿ ಆಗಬೇಕು. ಅದು ಸೂಟಬಲ್ ಇದೆಯಾ ಆ ಮಕ್ಕಳಿಗೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ವಿಮರ್ಶಾತ್ಮಕ ಅಧ್ಯಯನ ನಡೀಬೇಕು ಅಂತಕ್ಕಂಥದ್ದು. ಜ್ಞಾನವನ್ನು ಜೀವನದೊಂದಿಗೆ ಸಂಪರ್ಕಿಸುವುದು. ಜ್ಞಾನ ಅಂತಕ್ಕಂಥದ್ದು ಕೇವಲ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು, ಅದು ಜೀವನದೊಂದಿಗೆ ಸಂಪರ್ಕಿಸುವುದು. ಅಂದರೆ ಜ್ಞಾನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಅಪ್ಲೈಡ್ ಲೆವೆಲಲ್ಲಿ ಜ್ಞಾನವನ್ನು ನಾವೇನು ಮಾಡಬೇಕು, ಮಕ್ಕಳಿಗೆ ನೀಡಬೇಕು. ಮಕ್ಕಳಿಗೆ ನಾವು ನೀಡುವಂಥ ಜ್ಞಾನ ಆ ಮಕ್ಕಳ ಜೀವನದಲ್ಲಿ ಏನಾಗಬೇಕು, ಉಪಯೋಗ ಆಗಬೇಕು. ಅದನ್ನು ನಾವೇನು ಹೇಳ್ತೀವಿ ಅಂದರೆ ಜ್ಞಾನವನ್ನು ಜೀವನದೊಂದಿಗೆ ಸಂಪರ್ಕಿಸುವುದು ಅಂತ ಹೇಳ್ಬಿಟ್ಟು. 5ನೇ ಪಾಯಿಂಟು, ಕಲಿಯುವವರ ಕೇಂದ್ರಿತ ಶಿಕ್ಷಣವನ್ನು ಉತ್ತೇಜಿಸುವುದು. ಕಲಿಯುವವರ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಕೊಡಬೇಕು. ಇಲ್ಲಿ ಸ್ಟೂಡೆಂಟ್ ಸೆಂಟರ್ಡ್ ಎಜುಕೇಷನ್ನ ಕೊಡಬೇಕಾಗತ್ತೆ. ಟೀಚರ್ ಸೆಂಟರ್ಡ್ ಅಲ್ಲ, ಪಠ್ಯಪುಸ್ತಕ ಸೆಂಟರ್ಡ್ ಅಲ್ಲ. ಅಂದರೆ ವಿದ್ಯಾರ್ಥಿಗಳ ಕಲಿತಕ್ಕಂಥವರ ಕೇಂದ್ರಿತ ಶಿಕ್ಷಣವನ್ನು ಉತ್ತೇಜನ ಕೊಡಬೇಕು. ಅಂದರೆ ಹೆಚ್ಚು ಆದ್ಯತೆಯನ್ನು ನಾವು ಮಕ್ಕಳಿಗೆ ನೀಡಬೇಕಾಗತ್ತೆ ಅಂತಕ್ಕಂಥದ್ದು. ಪ್ರಜಾಸತ್ತಾತ್ಮಕ ಹಾಗೂ ಶಾಂತಿಯ ಮೌಲ್ಯಗಳನ್ನು ಏನು ಮಾಡಬೇಕಾಗುತ್ತೆ, ಬೆಳೆಸಬೇಕಾಗುತ್ತೆ ಮಕ್ಕಳಲ್ಲಿ ಡೆಮಾಕ್ರೆಟಿಕ್ ಆಗಿರ್ತಕ್ಕಂಥ, ಪೀಸ್ಫುಲ್ ಆಗಿರ್ತಕ್ಕಂಥ ವ್ಯಾಲ್ಯೂಸನ್ನು ಏನು ಮಾಡಬೇಕಾಗತ್ತೆ, ಡೆವಲಪ್ ಮಾಡಬೇಕಾಗತ್ತೆ. ಇದು 6 ಪಾಯಿಂಟು. ಇಷ್ಟು ಪಾಯಿಂಟ್ಗಳನ್ನು ನೀವೇನು ಮಾಡಬೇಕು, ಯಾವುದ್ರ ಬಗ್ಗೆ, NCF TE ಬಗ್ಗೆ ನೀವು ಹಾಕಬೇಕು. ಉಪಸಂಹಾರ ಒಂದು 2 ಲೈನ್ ಕೊಟ್ಟಿದ್ದು ನೋಡಿ. NCF TE 2009ನ ಉದ್ದೇಶಗಳು ವಿದ್ಯಾರ್ಥಿ ಕೇಂದ್ರಿತ ನೋಡಿ, ಸ್ಟೂಡೆಂಟ್ ಸೆಂಟರ್ಡ್ ಅಂತ, ಚಿಂತನಶೀಲ
ಹಾಗೂ ಸಮಾಜಮುಖಿ ಶಿಕ್ಷಕರನ್ನು ರೂಪಿಸುವುದಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು. ಇದನ್ನು ನೀವು ಉಪಸಂಹಾರದಲ್ಲಿ ಹಾಕಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ ನಿಮಗೆ 5 ಅಂಕಗಳು ಇಲ್ಲಿ ಲಭ್ಯ ಆಗುತ್ತೆ. ಪ್ರಶ್ನೆ 3, ಕುಟುಂಬ ಮತ್ತು ಸಮವಯಸ್ಕರ ಸಮೂಹವು ಮಗುವಿನ ಬೆಳವಣಿಗೆಯ ಮೇಲೆ ಬೀರುವ ಪ್ರಭಾವವನ್ನು ವಿವರಿಸಿ. ಕುಟುಂಬ ಮತ್ತು ಸಮವಯಸ್ಕರ ಸಮೂಹ ಮಗುವಿನ ಮೇಲೆ ಯಾವ ಥರದ ಪ್ರಭಾವ ಬೀರುತ್ತೆ ಮಗುವಿನ ಬೆಳವಣಿಗೆಯ ಮೇಲೆ ಅಂತಕ್ಕಂಥದ್ದು. ಕುಟುಂಬ ಮಗುವಿನ ಬೆಳವಣಿಗೆ ಮೇಲೆ ಉತ್ತಮ ಪ್ರಭಾವ ಬೀರುತ್ತಾ, ಸಮವಯಸ್ಕ ಸಮೂಹ ಹೇಗೆ ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಪೀಠಿಗೆ ಹಾಕ್ಬಿಡೋಣ. ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಕುಟುಂಬನೂ ಬೇಕು ಮತ್ತು ಸಮವಯಸ್ಕರ ಸಮೂಹನೂ ಬೇಕು. ಕುಟುಂಬ ಮತ್ತು ಸಮವಯಸ್ಕರ ಸಮೂಹವು ಪ್ರಮುಖ ಪಾತ್ರ ವಹಿಸುತ್ತದೆ. ಕುಟುಂಬನೂ ಪ್ರಮುಖ ಪಾತ್ರ ವಹಿಸುತ್ತೆ, ಸಮವಯಸ್ಕರ ಸಮೂಹ ಕೂಡ ಏನು ಮಾಡುತ್ತೆ, ಪ್ರಮುಖ ಪಾತ್ರ ವಹಿಸುತ್ತೆ. ಇವು ಮಗುವಿನ ಸಾಮಾಜಿಕ, ಭಾವನಾತ್ಮಕ ಹಾಗೂ ನೈತಿಕ ಬೆಳವಣಿಗೆಯ ಅಡಿಪಾಯ, ಬೇಸ್ಮೆಂಟ್ ಆಗಿಬಿಟ್ಟಿದೆ. ಸೋಷಿಯಲ್ ಮತ್ತು ಎಮೋಷ್ನಲ್, ಮಾರಲ್ ಡೆವಲಪ್ಮೆಂಟ್ಗೆ ಏನಾಗಿದೆ, ಅಡಿಪಾಯ ಆಗಿದೆ, ಬೇಸ್ಮೆಂಟ್ ಆಗಿಬಿಟ್ಟಿದೆ ಅಂತಕ್ಕಂಥದ್ದು ನಾವು ಪೀಠಿಕೆಯಲ್ಲಿ ಹಾಕ್ಬೋದು. ಈಗ ನಾವು ಫಸ್ಟ್ ಹೆಡ್ಲೈನ್ ಏನು ಮಾಡ್ಕೊಳ್ಳೋಣ, ಕುಟುಂಬದ ಪ್ರಭಾವ ಏನಿದೆ ಅಂತಕ್ಕಂಥದ್ದು ಹಾಕ್ಕೊಳ್ಳೋಣ. ಯಾಕೆಂದರೆ ಕುಟುಂಬದ ಮತ್ತು ಸಮೂಹದ ಪ್ರಭಾವ ಅಂತದೆ. ಕುಟುಂಬದ ಪ್ರಭಾವ ನೋಡ್ಕೊಳ್ಳಿ, ಸಮವಯಸ್ಕ ಸಮೂಹ ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಕುಟುಂಬ ಇದು ಮೊದಲನೇ ಪಾಯಿಂಟು. ತಾಯಿಯೊಂದಿಗೆ ಮೊದಲ ಪ್ರತಿಕ್ರಿಯೆ. ಕುಟುಂಬದ ಪ್ರಭಾವ ಅಂದರೆ ತಾಯಿಯೊಂದಿಗೆ ಮಗು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅಂತಕ್ಕಂಥದ್ದು. ಅಂದರೆ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧ ಏನಿದೆ ಅದು ಮಗುವಿನ ಬೆಳವಣಿಗೆಯಲ್ಲಿ ಏನು ಮಾಡುತ್ತೆ, ಉತ್ತಮವಾದಂಥ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದು. ಎರಡನೇ ಪಾಯಿಂಟು, ಕುಟುಂಬದ ಸದಸ್ಯರೊಂದಿಗೆ ಪರಸ್ಪರ ಕ್ರಿಯೆ. ಅಂದರೆ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾವೆ, ಅಜ್ಜ ಅಜ್ಜಿ ಮತ್ತು ಅಲ್ಲಿ ಏನು ಸದಸ್ಯರು ಆ ಕುಟುಂಬದಲ್ಲಿದ್ದಾವೆ, ಆ ಮಗುವಿನ ಜೊತೆ ಆ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಕ್ರಿಯೆ ಏನಿದೆ ಬಹಳ ಮುಖ್ಯವಾದಂಥ ಪ್ರಭಾವವನ್ನು ಏನು ಮಾಡುತ್ತೆ, ಬೀರುತ್ತೆ ಅಂತಕ್ಕಂಥದ್ದು. ಸಾಮಾಜಿಕ ನಡವಳಿಕೆಗಳ ಕಲಿಕೆ. ನೋಡಿ, ಮನೆಯಲ್ಲಿ ಏನಾಗುತ್ತೆ, ಸಾಮಾಜಿಕ ನಡವಳಿಕೆಗಳ ಕಲಿಕೆ ಕೂಡ ಮನೆಯಿಂದನೇ ಏನಾಗುತ್ತೆ, ಕುಟುಂಬದಿಂದನೇ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಮೌಲ್ಯಗಳು ಹಾಗೂ ವ್ಯಕ್ತಿತ್ವದ ಬೆಳವಣಿಗೆ ಕೂಡ ಆಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಏನಾಗುತ್ತೆ, ಮೌಲ್ಯಗಳು ಕೂಡ ಬೆಳೆಯುತ್ತೆ, ವ್ಯಕ್ತಿತ್ವದ ಬೆಳವಣಿಗೆ ಕೂಡ ಆಗುತ್ತೆ. ಕುಟುಂಬದ ಪ್ರಭಾವಕ್ಕೆ ಬಂದಾಗ ತಾಯಿಯೊಂದಿಗೆ ಮೊದಲ ಪ್ರತಿಕ್ರಿಯೆ, ಕುಟುಂಬದ ಸದಸ್ಯರೊಂದಿಗೆ ಪರಸ್ಪರ ಕ್ರಿಯೆ, ಸಾಮಾಜಿಕ ನಡವಳಿಕೆಗಳ ಕಲಿಕೆ, ಮೌಲ್ಯಗಳು ಹಾಗೂ ವ್ಯಕ್ತಿತ್ವದ ಬೆಳವಣಿಗೆ. 4 ಪಾಯಿಂಟ್ಗಳು. ಮತ್ತು ಎರಡನೇ ಮೇನ್ ಪಾಯಿಂಟ್ ಏನಿದೆ, ಸಮವಯಸ್ಕರ ಸಮೂಹದ ಪ್ರಭಾವ ಅಂದಿದೆ. ಕುಟುಂಬದ ಪ್ರಭಾವ ಮುಗೀತು. ಸಮವಯಸ್ಕರ ಸಮೂಹದ ಪ್ರಭಾವ ಏನು ಮಾಡುತ್ತೆ ಅಂದರೆ ಸ್ನೇಹಿತರೊಂದಿಗೆ ನಿರಂತರ ಸಂಪರ್ಕ. ಇದು ಮೊದಲನೇ ಪಾಯಿಂಟ್. ಇದರಲ್ಲಿ ಸ್ನೇಹಿತರೊಂದಿಗೆ ನಿರಂತರವಾದಂಥ ಸಂಪರ್ಕವನ್ನು ಕಲ್ಪಿಸುತ್ತೆ. ಸಾಮಾಜಿಕ ಕೌಶಲ್ಯಗಳೇನಾಗುತ್ತೆ, ಬೆಳವಣಿಗೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಇದು. ಸಾಮಾಜಿಕ ಕೌಶಲ್ಯಗಳ ಬೆಳವಣಿಗೆ ಆಗುತ್ತೆ. ಯಾವುದರಿಂದ, ಸಮವಯಸ್ಕರ ಸಮೂಹದ ಪ್ರಭಾವದಿಂದ. ಹಂಚಿಕೊಳ್ಳುವ ಗುಣ ಬೆಳೆಯುತ್ತೆ. ಹಂಚಿಕೊಳ್ಳಬೇಕು. ಯಾವುದೇ ಒಂದು ವಿಷಯ ಆಗಲಿ ಅಥವಾ ಏನಾದರೂ ಒಂದು ವಸ್ತುಗಳಾಗಲಿ ಅಥವಾ ತಿಂಡಿ ತಿನಿಸುಗಳಾಗಲಿ ಹಂಚಿಕೊಳ್ಬೇಕು ಅಂತಕ್ಕಂಥ ಒಂದು ಗುಣ ಬೆಳೀತಕ್ಕಂಥದ್ದು ಸಮವಯಸ್ಕರ ಸಮೂಹದ ಪ್ರಭಾವದಿಂದ. ಹಂಚಿಕೋಬೇಕು, ಶೇರ್ ಮಾಡಿಕೊಂಡು ಊಟ ಮಾಡಬೇಕು, ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೋಬೇಕು. ಪ್ರತಿಯೊಂದು ಒಳ್ಳೆಯ ವಿಷಯಗಳನ್ನು ಮತ್ತು ಪ್ರತಿಯೊಂದು ವಸ್ತುಗಳನ್ನು ಮತ್ತು ತಿಂಡಿ ತಿನಿಸುಗಳನ್ನು ಹಂಚಿಕೊಳ್ಳುವಂಥ ಗುಣ ಏನಾಗುತ್ತೆ, ಸಮವಯಸ್ಕರಿಂದ ಬರುತ್ತೆ. ಮತ್ತು ಸಹಕಾರ ಮತ್ತು ನಾಯಕತ್ವದ ಗುಣ ಕೂಡ ಬೆಳೆಯುತ್ತೆ. 4ನೇ ಪಾಯಿಂಟ್ ಇದು. ಸಹಕಾರ, ನಾಯಕತ್ವದ ಗುಣ ಕೂಡ ಎಲ್ಲಿಂದ ಬೆಳೆಯುತ್ತೆ, ಈ ಸಮವಯಸ್ಕರ ಒಂದು ಪ್ರಭಾವದಿಂದ ಬೆಳೆಯುತ್ತೆ. ಆಟ ಮತ್ತು ಚರ್ಚೆಯ ಮೂಲಕ ವ್ಯಕ್ತಿತ್ವ ಏನಾಗುತ್ತೆ, ವಿಕಾಸ ಆಗುತ್ತೆ. ಇದು 5ನೇ ಪಾಯಿಂಟು. ಆಟದಿಂದ, ಚರ್ಚೆಯಿಂದ ಅಥವಾ ಮೂಲಕ ಏನಾಗುತ್ತೆ, ವ್ಯಕ್ತಿತ್ವ ವಿಕಾಸ ಆಗುತ್ತೆ. ಯಾವುದು, ಮಕ್ಕಳದು ಅಂತಕ್ಕಂಥ. ಇಷ್ಟು ಪಾಯಿಂಟು. ಮೊದಲನೇದಿಗೆ 4 ಪಾಯಿಂಟ್ ಆಯಿತು, ಕುಟುಂಬದ ಪ್ರಭಾವ ಮತ್ತು ಸಮವಯಸ್ಕರ ಸಮೂಹದ ಪ್ರಭಾವ 5 ಪಾಯಿಂಟ್ ಆಯಿತು. ಟೋಟಲ್ ಆಗಿ 9 ಪಾಯಿಂಟು. ಯಾವುದಾದ್ರೂ 1 or 2 ಏನು ಮಾಡಿ ನೀವು ಎಕ್ಸ್ಪ್ಲೇನ್ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಪಾಯಿಂಟ್ ವೈಸ್ ಇಲ್ಲಿ ಆನ್ಸರನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ನೀವು ಅದನ್ನು ಏನು ಮಾಡ್ಬೋದು, ಎಲಾಬ್ರೇಟ್ ಮಾಡ್ಕೋಬೋದು. ಉಪಸಂಹಾರ ಇದೆ ನೋಡಿ. ಕುಟುಂಬವು ಮಗುವಿನ ಮೊದಲ ಶಾಲೆಯಾಗಿದ್ದಾವೆ. ಕುಟುಂಬ ಏನಾಗುತ್ತೆ, ಮಗುವಿನ ಮೊದಲ ಶಾಲೆಯಾಗಿದ್ದಾವೆ. ಸಮವಯಸ್ಕರ ಸಮೂಹ ಸಾಮಾಜಿಕ ಜೀವನದ ತರಬೇತಿ ಕೇಂದ್ರ ಆಗಿದೆ. ಸಮವಯಸ್ಕರ ಸಮೂಹ ಏನಾಗಿದೆ, ಸಾಮಾಜಿಕ ಜೀವನದ ತರಬೇತಿ ಕೇಂದ್ರ ಆಗಿದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇದು ಉಪಸಂಹಾರ 2 ಲೈನ್ಸು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟನ್ನು ನೀವು ಅಟೆಂಡ್ ಮಾಡಿದ್ರೆ 5 ಅಂಕಗಳು ನಿಮಗೆ ಲಭ್ಯ ಆಗುವಂತಹ ಚಾನ್ಸಸ್ ಇದೆ. ಪ್ರಶ್ನೆ 4. ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆ ಇದು. 4 ನೋಡ್ಕೊಂಬಿಡೋಣ.
ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಅನನ್ಯತೆಯ ಬೆಳವಣಿಗೆಯ ನಡುವಿನ ಸಂಬಂಧವನ್ನು ವಿವರಿಸಿ. ಒಂದು ಕಡೆ ಸಾಮಾಜಿಕ ಒಳಗೊಳ್ಳುವಿಕೆ ಇದೆ, ಇನ್ನೊಂದು ಕಡೆ ಅನನ್ಯತೆಯ ಬೆಳವಣಿಗೆ ಇದೆ. ನಡುವಿನ ಸಂಬಂಧವನ್ನು ಏನು ಮಾಡಿ ಹೇಳಿ ಅಥವಾ ಎಕ್ಸ್ಪ್ಲೈನ್ ಮಾಡಿ ಅಂತಕ್ಕಂಥದ್ದಿದೆ. ಪೀಠಿಕೆ ನೋಡೋಣ ನಾವಿಲ್ಲಿ. ಸಾಮಾಜಿಕ ಒಳಗೊಳ್ಳುವಿಕೆಗೆ ಇಂಗ್ಲೀಷಲ್ಲಿ ನಾವು ಸೋಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ಇದು ಮಕ್ಕಳಲ್ಲಿ ಆತ್ಮವಿಶ್ವಾಸ, ಆತ್ಮಗೌರವ ಹಾಗೂ ಸ್ವಯಂ ಅನನ್ಯತೆಯನ್ನು ಬೆಳೆಸುವಂಥ ಪ್ರಮುಖ ಅಂಶ ಆಗಿದೆ ಅಂತ ನಾವು ಹೇಳ್ಬೋದು. ಈ ಸಾಮಾಜಿಕ ಒಳಗೊಳ್ಳುವಿಕೆ ಏನು ಸೋಷಿಯಲ್ ಇನ್ಕ್ಲೂಷನ್ ಅಂತ ನಾವು ಹೇಳ್ತೀವಿ, ಇದು ಮಕ್ಕಳಲ್ಲಿ ಏನು ಮಾಡುತ್ತೆ? ಆತ್ಮವಿಶ್ವಾಸ ಬೆಳೆಸುತ್ತೆ, ಆತ್ಮಗೌರವ ಬೆಳೆಸುತ್ತೆ ಹಾಗೂ ಸ್ವಯಂ ಅನನ್ಯತೆಯನ್ನು ಬೆಳೆಸ್ತಕ್ಕಂಥ ಪ್ರಮುಖ ಅಂಶ ಆಗಿದೆ ಅಂತಕ್ಕಂಥದ್ದು ನಾವು ಪೀಠಿಕೆನಲ್ಲಿ ಹಾಕ್ಬೋದು. ಇದು ಉತ್ತರಕ್ಕೆ ಬಂದಾಗ ಸಾಮಾಜಿಕ ಒಳಗೊಳ್ಳುವಿಕೆ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಅನನ್ಯತೆಯ ಬೆಳವಣಿಗೆ ಪರಸ್ಪರ ಸಂಬಂಧ ಹೊಂದಿದೆ. ಸಾಮಾಜಿಕ ಒಳಗೊಳ್ಳುವಿಕೆಗೆ ಮತ್ತು ಅನನ್ಯತೆಯ ಬೆಳವಣಿಗೆಗೆ ಏನಾಗಿದೆ? ಪರಸ್ಪರ ಸಂಬಂಧ ಇದೆ, ಪರಸ್ಪರ ಸಂಬಂಧ ಹೊಂದಿದೆ ಅಂತಕ್ಕಂಥದ್ದು. ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಅನನ್ಯತೆಯ ಬೆಳವಣಿಗೆ ಪರಸ್ಪರ ಸಂಬಂಧ ಇದೆ, ಮ್ಯೂಚುವಲ್ ರಿಲೇಷನ್ಶಿಪ್ ಇದೆ ಅಂತಕ್ಕಂಥದ್ದು. ಮತ್ತು ಮಕ್ಕಳಲ್ಲಿ ಸುರಕ್ಷಿತವಾದಂತಹ ಸೆಲ್ಫ್ ಐಡೆಂಟಿಟಿ ಬೆಳೆಸಬೇಕು. ಮಕ್ಕಳಲ್ಲಿ ಸುರಕ್ಷಿತವಾದಂತಹ ಸೆಲ್ಫ್ ಐಡೆಂಟಿಟಿ ಏನಾಗುತ್ತೆ? ಬೆಳೆಸಬೇಕಾಗಿರುತ್ತೆ. ಅದಕ್ಕೆ ಸಾಮಾಜಿಕ ಒಳಗೊಳ್ಳುವಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟ ಎಂಬ ಅರಿವು ಮೂಡಿಸಬೇಕು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವಿಶಿಷ್ಟ, ವಿಭಿನ್ನ ಅಂತಕ್ಕಂಥ ಒಂದು ಅರಿವು ಏನಾಗುತ್ತೆ ಮಕ್ಕಳಲ್ಲಿ ಉಂಟಾಗುತ್ತೆ. ಯಾವುದರಿಂದ ಉಂಟಾಗುತ್ತೆ? ಇದು ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಅನನ್ಯತೆಯ ಬೆಳವಣಿಗೆಯಿಂದ ಉಂಟಾಗುತ್ತೆ. ವೈವಿಧ್ಯತೆಯನ್ನು ಗೌರವಿಸುವ ಮನೋಭಾವ ಬೆಳೆಸಬೇಕು. ಇದು ವೈವಿಧ್ಯತೆಯನ್ನು ಗೌರವಿಸ್ತಕ್ಕಂಥ ಮನೋಭಾವ ಏನು ಮಾಡುತ್ತೆ? ಬೆಳೆಸುತ್ತೆ ಅಥವಾ ಬೆಳೆಸಬೇಕು ಅಂತಕ್ಕಂಥ ಮಾತನ್ನು ಇದು ಹೇಳುತ್ತೆ ಅಂತಕ್ಕಂಥದ್ದು. ಮತ್ತು ಪಾಲಕರು, ಶಿಕ್ಷಕರು ಹಾಗೂ ಸ್ನೇಹಿತರ ಮಾರ್ಗದರ್ಶನ ಅಗತ್ಯ. ಇಲ್ಲಿ ಸಾಮಾಜಿಕ ಒಳಗೊಳ್ಳುವಿಕೆಗೆ ಮತ್ತು ಅನನ್ಯತೆಗೆ ಪಾಲಕರು ಬೇಕು, ಶಿಕ್ಷಕರು ಬೇಕು, ಸ್ನೇಹಿತರ ಮಾರ್ಗದರ್ಶನ ಬಹಳ ಅಗತ್ಯವಾಗಿದೆ ಅಂತಕ್ಕಂಥದ್ದು. ಮತ್ತು ಪರಿಸರದೊಂದಿಗೆ ಪರಸ್ಪರ ಕ್ರಿಯೆಯಿಂದ ಅನನ್ಯತೆಯ ನಿರ್ಮಾಣ ಆಗುತ್ತೆ. ಅಂದರೆ ಪರಿಸರದ ಜೊತೆ ಪರಸ್ಪರ ಕ್ರಿಯೆ ಮಾಡಿದಾಗ ಮಕ್ಕಳಲ್ಲಿ ಏನಾಗುತ್ತೆ? ಅನನ್ಯತೆ ಏನಾಗುತ್ತೆ? ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು. ಇಷ್ಟನ್ನು ನೀವು ಕೆಲವೊಂದು ಪಾಯಿಂಟ್ಗಳನ್ನು ನೀವೇನು ಮಾಡ್ಬೋದು? ಇಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ ನಿಮಗೆ ಉತ್ತಮ ಅಂಕಗಳು ಸಿಗುತ್ತೆ. ನಾನು ಇಲ್ಲಿ ಪಾಯಿಂಟ್ ವೈಸ್ ಆನ್ಸರ್ನ ಮಾಡಿದ್ದೀನಿ. ಇಲ್ಲಿ ಉಪಸಂಹಾರ ಹೇಳ್ತಾ ಇದ್ದೀನಿ. ಸಾಮಾಜಿಕ ಒಳಗೊಳ್ಳುವಿಕೆ ಮಕ್ಕಳಲ್ಲಿ ಆತ್ಮಗೌರವ ತುಂಬುತ್ತೆ, ಆತ್ಮವಿಶ್ವಾಸ ಬೆಳೆಸುತ್ತೆ, ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಇದು ಸಮಾನತೆ ಮತ್ತು ಸಹಬಾಳ್ವೆಯ ಸಮಾಜ ನಿರ್ಮಾಣಕ್ಕೆ ಏನಾಗುತ್ತೆ? ಅಗತ್ಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳಿ ಇಲ್ಲಿ ಉಪಸಂಹಾರವನ್ನು ಮುಗಿಸ್ಬೋದು. ಇಷ್ಟನ್ನು ನೀವು ಸ್ವಲ್ಪ ಎಲಾಬ್ರೇಟ್ ಮಾಡಿಕೊಂಡು ನೀವು ಅಟೆಂಡ್ ಮಾಡಿದ್ರೆ 5 ಅಂಕಗಳು ನಿಮಗೆ ಲಭ್ಯ ಆಗುವಂತಹ ಚಾನ್ಸಸ್ ಇದೆ. ನಾನಿಲ್ಲಿ ಪಾಯಿಂಟ್ ವೈಸ್ ಆನ್ಸರ್ ಮಾಡೀನಿ. ಕೆಲವೊಂದು ಪಾಯಿಂಟ್ಗಳಿಗೆ ನೀವೇನು ಮಾಡಿ ಸ್ವಲ್ಪ ಎಲಾಬ್ರೇಟ್ ಮಾಡುವಂತಹ ಅವಶ್ಯಕತೆ ಇದೆ. ಅದನ್ನು ನೀವು ಮಾಡಿದಾಗ ನಿಮಗೆ ಉತ್ತಮ ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ಎಕ್ಸಾಮ್ ಸಕ್ಸಸ್ ಟಿಪ್ಸಲ್ಲಿ ನೀವು 5 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾದ್ರೆ ಮೊದಲು ಪೀಠಿಕೆ ಹಾಕಿ, ಆಮೇಲೆ ವಿವರಣೆ ಹಾಕಿ, ಪಾಯಿಂಟ್ ವೈಸ್ ಹಾಕಿ, ಕೊನೆಯಲ್ಲಿ ಉಪಸಂಹಾರ ಮಾಡಿ ಈ ಕ್ರಮದಲ್ಲಿ ಉತ್ತರವನ್ನು ಬರೆದಾಗ ನಿಮಗೆ ಹೆಚ್ಚು ಅಂಕಗಳು ಲಭ್ಯ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಪ್ರಮುಖ ಪದಗಳನ್ನು ಅಂಡರ್ಲೈನ್ ಮಾಡ್ತಕ್ಕಂಥದ್ದು ನೀವು ಮರ್ತೋಗಬಾರ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. NCF 2005, NCFTE 2009 ನಡುವಿನ ವ್ಯತ್ಯಾಸವನ್ನು ನೆನಪಲ್ಲಿಟ್ಕೊಳ್ಳಿ. NCFTEಗೆ ಏನು ವ್ಯತ್ಯಾಸ ಇದೆ, ಅದು ಏನಕ್ಕೆ ಮಾಡಲ್ಪಟ್ಟಿದೆ, ಇದು ಏನಕ್ಕೆ ಮಾಡಲ್ಪಟ್ಟಿದೆ, ಅದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ. ಮತ್ತು ಸ್ಮಾರ್ಟಾಗಿ ಓದಿ, ತುಂಬ ಕಷ್ಟಪಟ್ಟು ಓದೋಕ್ಕೆ ಹೋಗ್ಬಿಡಿ, ಸ್ಮಾರ್ಟಾಗಿ ಓದಿ. ಯಾಕೆಂದರೆ ಪಾಯಿಂಟ್ ವೈಸ್ ಆನ್ಸರನ್ನು ನೆನಪಲ್ಲಿಟ್ಕೊಳ್ಳಿ, ಉತ್ತಮ ಅಂಕ ಗಳಿಸಿ. ತುಂಬಾ ಕಷ್ಟಪಟ್ಟು ಇಡೀ ರಾತ್ರಿ ನಾವು ಓದಬೇಕು, ಅಂಕಗಳು ಜಾಸ್ತಿ ಆಗುತ್ತೆ. ಇಲ್ಲ, ಸ್ಮಾರ್ಟಾಗಿ ಓದಿ. ಹೇಗೆ ನೆನಪಲ್ಲಿಟ್ಕೋಬೇಕು, ಪಾಯಿಂಟ್ ವೈಸ್ ಹೇಗೆ ನೆನಪಲ್ಲಿಟ್ಕೋಬೇಕು, ಯಾವ ಪ್ರಶ್ನೆಗಳನ್ನು ನಾವು ನೆನಪಲ್ಲಿಟ್ಕೋಬೇಕು, ಓದಬೇಕು. ಹೆಚ್ಚು ಓದೋದ್ರಿಂದ ನಾವು ಉತ್ತಮ ಅಂಕಗಳನ್ನು ಗಳಿಸ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸ್ಮಾರ್ಟಾಗಿ ಓದಬೇಕು. ಏನು ಓದ್ತೀವಿ ಅದನ್ನು ಅರ್ಥ ಮಾಡ್ಕೊಂಡು ಓದಬೇಕು. ಪಾಯಿಂಟ್ ವೈಸನ್ನು ಏನು ಮಾಡಬೇಕು? ನಾವು ಆನ್ಸರನ್ನು ಮಾಡ್ಕೊಂಡು ಓದಬೇಕು. ಮತ್ತು ನಮ್ಮಲ್ಲಿ ಯಾವ ಒಂದು ಗುಣ ಇರಬೇಕು, ಕ್ವಾಲಿಟಿ ಇರಬೇಕು ಅಂದರೆ ಯಾವುದು ಇಂಪಾರ್ಟೆಂಟು, ಯಾವುದು ಅನ್ಇಂಪಾರ್ಟೆಂಟ್ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಒಂದು ಗುಣ ನಮ್ಮಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸೋರ್ಸ್ ಬುಕ್ಕನ್ನು ಓದಿ ಟೈಮ್ ವೇಸ್ಟ್ ಮಾಡ್ತೀವಿ ಮತ್ತು ಕಡಿಮೆ ಅಂಕಗಳು ಬರುತ್ತೆ, ಕೆಲವು ಸತಿ ಫೇಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ಮಾರ್ಟಾಗಿ ಓದಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಈಸ್ ಅನ್ಇಂಪಾರ್ಟೆಂಟ್ ಅಥವಾ ನಾಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳೇ ಬೇಕಾಗತ್ತೆ ಅಂತಕ್ಕಂಥದ್ದು.
ಇದು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ಟೋಟಲ್ ಆಗಿ 4 ಪ್ರಶ್ನೆಗಳನ್ನು ಇದೀಗ ನಾನು ಚರ್ಚೆ ಮಾಡಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ವೈಸ್ ಅಪ್ ಮೋಟಿವ್ಸ್ ಅಂತ ಹೇಳ್ಬಿಟ್ಟು, ಲರ್ನ್ ಪ್ರಾಕ್ಟೀಸ್ ಸ್ಕೋರ್ ಹೈ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ನಿಮಗೆ ಹೊಸ ಹೊಸ ವಿಡಿಯೋಗಳು ಅತಿ ಬೇಗ ಲಭ್ಯ ಆಗುತ್ತೆ. ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಮಗದೊಂದು ವಿಷಯಗಳಲ್ಲಿ ನನ್ನ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಥೇಳಿ ನನ್ನ ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ, ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.